43 ವರ್ಷಗಳ ಹಳೆಯದಾದ ಸೇತುವೆ ಈಗ ಸಂಪೂರ್ಣ ಕುಸಿಯುವ ಮಟ್ಟಕ್ಕೆ ಬಂದಿದೆ. ಈ ಬಗ್ಗೆ ಹಲವು ಬಾರಿ ಶಾಸಕ ಟಿ ರಘುಮೂರ್ತಿಗೆ ಮನವಿ ಮಾಡಿದರೂ ಏನೂ ಪ್ರಯೋಜನ ಆಗಿಲ್ಲ. ಈಗ ವಾಹನ ಸವಾರರು ಸೇರಿದಂತೆ ಶಾಲಾ ಮಕ್ಕಳು ಜೀವಭಯದಲ್ಲೇ ಸೇತುವೆ ಮೇಲೆ ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಯಾವುದು ಆ ಸೇತುವೆ ಅಂತೀರಾ? ಈ ಸ್ಟೋರಿ ನೋಡಿ. ಅಪಾಯದ ಅಂಚಿನಲ್ಲಿರುವ ಕೋನಿಗರಹಳ್ಳಿ ಸೇತುವೆ. ಸೇತುವೆ ದುರಸ್ತಿ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಶಾಸಕ ಟಿ ರಘುಮೂರ್ತಿ. ಬಿರುಕು ಬಿಟ್ಟ ತೂಬುಗಳು, ಆಡುದ್ದ ತಗ್ಗು ಗುಂಡಿಗಳು, ಮುರಿದು ಬಿದ್ದ ತಡೆಗೋಡೆ, ಜೀವದ ಹಂಗು ತೊರೆದು ಸಂಚಾರ ಮಾಡುತ್ತಿರುವ ವಾಹನ ಸವಾರರು, ಶಾಲಾ ಮಕ್ಕಳು. ಈ ಅಪಾಯದ ದೃಶ್ಯ ಕಂಡು ಬಂದಿದ್ದು ಚಳ್ಳಕೆರೆ ತಾಲೂಕಿನ ಕೋನಿಗರಹಳ್ಳಿ ಸೇತುವೆ ಮೇಲೆ. ಹೌದು, ಕೋನಿಗರಹಳ್ಳಿ ಸೇತುವೆ ಇದನ್ನು 1982ರಲ್ಲಿ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಸುಮಾರು 15 ಹಳ್ಳಿಗಳ ಸಂಪರ್ಕಕ್ಕೆ ಹಾಗೂ ಜನರ ಓಡಾಟಕ್ಕೆ ಉಪಯೋಗ ಆಗಲಿ ಎಂದು ವೇದಾವತಿ ನದಿಗೆ ಅಡ್ಡಲಾಗಿ ಸೇತುವೆ ಕಟ್ಟಿಸಿ ಉದ್ಘಾಟನೆ ಮಾಡಿದರು. ಆದರೆ 43 ವರ್ಷಗಳ ಬಳಿಕ ಸೇತುವೆ ಸಂಪೂರ್ಣ ಬಿರುಕು ಬಿಟ್ಟು ಅಪಾಯಕ್ಕೆ ಆಹ್ವಾನ ನೀಡಲು ಸಿದ್ಧವಾದಂತೆ ಕಾಣುತ್ತಿದೆ. ಪರಶುರಾಂಪುರ ಸೇರಿದಂತೆ ಸುಮಾರು 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗೆ 2-3 ವರ್ಷಗಳಿಂದ ಬಿರುಕು ಬಿಡುತ್ತಲೇ ಬರುತ್ತಿದೆ. ಈ ಸೇತುವೆ ಮೇಲೆ ದಿನನಿತ್ಯ ನೂರಾರು ಮಂದಿ ವಾಹನ ಸವಾರರು ಜೊತೆಗೆ ಸೇರಿದಂತೆ ಶಾಲಾ ವಾಹನಗಳು ಓಡಾಡುತ್ತಿವೆ. ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡಿದಾಗ ಸೇತುವೆಯೇ ನಡುಗುತ್ತದೆ. ಯಾವಾಗ ಬೇಕಾದರೂ ಸೇತುವೆ ಕುಸಿದು ಬೀಳಬಹುದು ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಶಾಸಕ ಟಿ ರಘುಮೂರ್ತಿ ಅವರು ಗಮನಕ್ಕೆ ತಂದಿದ್ದರು. ಅವರು ಸಚಿವ ಸ್ಥಾನದ ಮೇಲಿರುವ ಆಸಕ್ತಿ ಜನರ ಜೀವದ ಮೇಲೆ ಇರುವಂತೆ ಕಾಣುತ್ತಿಲ್ಲ ಎಂದು ಸ್ಥಳೀಯರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಈ ಸೇತುವೆ ಕಟ್ಟಿ ಸರಿಸುಮಾರು 50ರಿಂದ 55 ವರ್ಷ ಆಗಿದೆ. ಇವಾಗ ತುಂಬಾ ವೆಹಿಕಲ್ಗಳು ಅಡ್ಡಾಡ್ತಿದಾವೆ. ಇಲ್ಲಿ ನೋಡಿ, ಈಗ ಕಾಣಿಸ್ತಿದೆ ಅಲ್ಲ, ಇಲ್ಲಿ ತುಂಬಾ ಬಿರುಕು ಬಿಟ್ಟಿದೆ. ಏನಾದ್ರು ಗಾಡಿಗಳು ಅಡ್ಡಾಡ್ತಾ ಇದ್ರೆ ಶೇಕ್ ಆಗುತ್ತೆ. ತುಂಬಾ ಊರುಗಳಿಗೆ ಸಂಪರ್ಕ ಕಲ್ಪಿಸಿದ್ದು ಪರಶುರಾಂಪುರದಿಂದ ಚಳ್ಳಕೆರೆಗೆ ಹೋಗುತ್ತೆ. ಸುತ್ತಮುತ್ತ ಹಳ್ಳಿಗಳೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಳ್ಳಕೆರೆಗೆ ಹೋಗ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರ್ಬೇಕಾಗುತ್ತೆ ನಾವು. ಮತ್ತೆ ಏನಾದ್ರೂ ಇದೊಂದೇ ಅಲ್ಲ, ಬಿರುಕು ಬಿಟ್ಟಿರೋದು ಒಂದೇ ಅಲ್ಲ, ಇದು ತುಂಬಾ ದಿನ ಬರಲ್ಲ ಅನ್ಸುತ್ತೆ. ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು. ಮತ್ತೆ ಮೇಲ್ಗಡೆ ಟಾರ್ ಒಂದ್ ಸ್ವಲ್ಪನೇ ಇಲ್ಲ, ಒಂದೊಂದು ಅಡಿ ಹೆಚ್ಚು ಕಮ್ಮಿ 1 ಅಡಿ ತಗ್ಗು ಇದಾವೆ. ಮತ್ತೆ ಸೈಡ್ ಅಲ್ಲಿ ತಡೆಗೋಡೆ ಇಲ್ಲ. ಏನೋ ಅಂಗ್ಲರ ಮೊನ್ನೆ ಸಲ ಇದು ನೀರ್ ಜಾಸ್ತಿ ಬಂದಾಗ ಸೇತುವೆ ಮುಳುಗಡೆ ಆಗಿತ್ತು. ಆ ಟೈಮಲ್ಲಿ ಗೋಡೆ ಹೊಡೆದಾಕಿದ್ವಿ ನಾವು, ನೀರು ಸೇತುವೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತೆ ಅದಕ್ಕೆ ಏನೋ ಆಂಗ್ಲರ್ ಅಂತ ಹಾಕಿದ್ರು ಗೌರ್ಮೆಂಟ್ ಕಡೆಯಿಂದನ. ಅದು ಕೂಡ 2 ದಿನ ಇರ್ಲಿಲ್ಲ. ಎಲ್ಲ ಕಿಡಿಗಡಿಗಳು ಅವರು ಇವರೆಲ್ಲ ಆಂಗ್ಲರ್ಗಳು ಕಿತ್ಕೊಂಡೋಗಿದ್ದಾರೆ. ಅದ್ರ ಪಕ್ಕದಲ್ಲಿ ಏನೋ ಬೈಕಲ್ಲಿ 2 ವೀಲರ್ಸ್ ಅಲ್ಲೆಲ್ಲ ಹೋದ್ರೆ ತುಂಬಾ ಭಯ ಅನ್ಸುತ್ತೆ. ಆ ಕಡೆ ಈ ಕಡೆ ತಡೆಗೋಡೆನೇ ಇಲ್ಲ. ನೀರು ನೋಡಿದ್ರೆ ಏನೋ ಪ್ರಾಬ್ಲಮ್ ಅಂತಾರ. ಸರ್, ತುಂಬಾ ಸ್ಕೂಲ್ ಬಸ್ ಅಡ್ಡಾಡ್ತಿದಾವೆ. ಈ ಕಡೆ ಪರಶುರಾಂಪುರ ಹೋಗೋ ಸ್ಕೂಲ್ ವ್ಯಾನ್ಗಳು, ಮತ್ತೆ ಈ ಕಡೆ ನಾರಾಯಣಪುರ, ಈ ಕಡೆ ಚಳ್ಳಕೆರೆಗೆ ಹೋಗೋಂತವು ತುಂಬಾ ವ್ಯಾನ್ ಅಡ್ಡಾಡ್ತಿದಾವೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಮತ್ತೆ ಅವ್ರ ಜೀವಕ್ಕೆ ಯಾರೋಣೆ. ಅದ್ರಲ್ಲೂ ಸ್ಕೂಲ್ ಬಸ್ ಅಂದ್ರೆ ಚಿಕ್ಕ ಮಕ್ಳು ಅಂದ್ರೆ ಹೆಚ್ಚು ಕಮ್ಮಿ ಒಂದು 15, 20, 30 ಜನ ಎಲ್ಲ ಇರ್ತಾರೆ. ಅಷ್ಟೊಂದ್ ಜನಕ್ಕೆ ಪ್ರಾಬ್ಲಮ್ ಆದ್ರೆ ಇಷ್ಟು ವರ್ಷ ಇಷ್ಟು ನ್ಯೂಸ್ ಮಾಡಿದ್ರು ಕೂಡ ಯಾರು ಬಂದಿಲ್ಲ, ಯಾರು ಎಚ್ಚೆತ್ಕೊಂಡಿಲ್ಲ. ಇದಕ್ ತಕ್ಕ ಕ್ರಮ ಕೈಗೊಳ್ಬೇಕು ಸರ್. ಇದು ಫೈನಲ್ ಏನೋ ಇದು ರಿಪೇರಿ ಮಾಡಕ್ಕಂತೂ ಬರಲ್ಲ, ಫುಲ್ ಎಲ್ಲ ಹೋಗಿದೆ. ಇನ್ನೊಂದು ಬಹಳ ದಿನ ಬರಲ್ಲ. ಇದೇನಾದ್ರೂ ಮತ್ತೆ ನೀರೇನಾದ್ರು ಜಾಸ್ತಿ ಏನಾದ್ರು ಆದ್ರೆ ಪಕ್ಕ ಬಿದ್ದೇ ಬೀಳುತ್ತೆ ಅಂತ ಅನಿಸ್ತಾ ಇದೆ. ಹೊಸದ್ ಕಟ್ಲೇಬೇಕು ಇದನ್ನ. ದುರ್ಘಟನೆ ನಡೆಯುವ ಮೊದಲೇ ಎಚ್ಚೆತ್ತುಕೊಳ್ಳಿ ಶಾಸಕರೇ. ಸೇತುವೆ ದುರಸ್ತಿ ಮಾಡುವಂತೆ ಸ್ಥಳೀಯರ ಒತ್ತಾಯ. ಇನ್ನು ಕಳೆದ ವರ್ಷ ಸುರಿದ ಭಾರೀ ಮಳೆಯಿಂದಾಗಿ ಇಡೀ ಸೇತುವೆ ಜಲಾವೃತ ಆಗಿತ್ತು. ಆಗ ಕೆಲವೆಡೆ ಬಿರುಕು ಬಿಟ್ಟಿದ್ದ ಸೇತುವೆ ಮತ್ತಷ್ಟು ನೀರಿನ ರಭಸಕ್ಕೆ ಮತ್ತಷ್ಟು ಬಿರುಕು ಬಿಟ್ಟಿತ್ತು. ಈಗ ಸಂಪೂರ್ಣವಾಗಿ ಇಡೀ ಸೇತುವೆಗೆ ದುರಸ್ತಿಗೆ ಬಂದು ತಲುಪಿದೆ. ಈಗಲಾದರೂ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ಒಮ್ಮೆಯಾದರೂ ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೇತುವೆ ದುರಸ್ತಿ ಅಥವಾ ನೂತನ ಸೇತುವೆ ಆದರೂ ನಿರ್ಮಿಸಿಕೊಡಿ. ಇಲ್ಲವಾದರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ಶಾಸಕರೇ ಹೊಣೆಗಾರರು ಆಗುತ್ತಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇದು ಸೇತುವೆ ಸುಮಾರು ವರ್ಷ ಆಗಿದೆ ಕಟ್ಟಿ. ಇವತ್ತೆಲ್ಲ ಇದೇನಾಗೈತೆ ಅಂದರೆ ಫುಲ್ಲು ಬಿರುಕ್ಬಿಟ್ಟಿದೆ. ಬೇಸ್ಮೆಂಟ್ ಕೆಳಗಾಯ್ಸಿ ನೀರು ಹೋಗ್ತದಾವೆ. ಅದಕ್ಕೋಸ್ಕರ ಮೇಲೆ ನೋಡಿದರೆ ಸಿಮೆಂಟ್ ಹಾಕ್ಯಾರೆ.
ಇದು ಕಿತ್ಕೊಂಡೋಗಿದೆ. ಇದ್ರ ಮೇಲೆ ಬೈಕ್ ಅಡ್ಡಾಡಿದ್ರೆ ಬೈಕನ್ನು ಸಿಡ್ಡಾಗ್ತಾರೆ. ಸಿಡ್ಡಾದ್ಮೇಲೆ ಕೆಳಗೆ ಬೀಳ್ತಾರೆ. ಬಿದ್ದ ಮೇಲೆ ಮನುಷ್ಯನ ಏನಾಗ್ತಾನೆ ಸತ್ತು ಹೋಗ್ತಾನೆ, ಇರಲ್ಲ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಅಧಿಕಾರಿಗಳನ್ನು ಸ್ವಲ್ಪ ಇನ್ನು ಕಿವಕ್ಕೆ ಹಾಕ್ಕೊಂಡು ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಟ್ರೆ ಭಾರಿ ಒಳ್ಳೆಯದು. ಕೆಳಗೆ ಹೋಗಿ ನೋಡಿದರೆ ಎಂಥರಿಗೂ ಅರಿವಾಗುತ್ತೆ ಇದು ಸೇತುವೆ ಯಾವ ರೀತಿ ಐತೆ ಅನ್ನೋದು ಎಂಥರಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬೇಗ ಇದನ್ನ ಕಿವಿಗೆ ಹಾಕೊಂಡ್ರೆ ರಾಜಕಾರಣಿಗಳಾರೆ ಗಾಡಿನೂ ಇಲ್ಲ ಏನೂ ಇಲ್ಲ. ಗಾಡಿನೂ ಹೋಗಿದೆ ಕೆಳಗೆ ಚೆಕ್ ಡ್ಯಾಮ್ ಆದ ಕೆಲವು ಕೆಳಗೆ ನೀರು ಜೋಪಿ ಎಲ್ಲ ಸೊಂದು ಹೋಗ್ತಿದ್ದಾವೆ, ಕೆಳಗೂ ನೀರು ಜೋಪ್ತಿದ್ದಾವೆ. ಅದಕ್ಕೋಸ್ಕರ ಇದು ಭಾಳ ದಿನ ಅಂತ ಇರೋದಿಲ್ಲ. ಈ ಬಸ್ಸೇ ನೂರಾರು ಬಸ್ಗಳು ಅಡ್ಡಾಡ್ತವೆ, ಲಾರಿ ಲೋಡ್ ಗಾಡಿಗಳು ಎಲ್ಲ ಅಡ್ಡಾಡ್ತವೆ. ಆದ್ರೆ ಏನಾದ್ರು ಬಿತ್ತು ಗಾಡಿ ಬಂದಾಗ ಅಂದರೆ 100 ಜನಕ್ಕೆ ಅಪಾಯ ಆಗುತ್ತೆ. ಏನಿಲ್ಲ ಅದೇ ಸೇತುವೆ ಒಂದು ಹಾಕಿಕೊಟ್ರೆ ಸಾಕು. ನಮಗೆ ಫುಲ್ ಹೊಸದೇ ಮಾಡಿಬಿಟ್ರೆ ಭಾಳ ಸೇಫ್ಟಿ. ತಿರುಗಿ ನಾವು 100 ವರ್ಷ ತನಕ ಯಾರು ಮಾತಾಡೋಂಗಿಲ್ಲ ಕೆಳಗಿರಲ್ಲಿ. ಈಗ ಸುಮಾರು ಹೋಗಿಲ್ಲ ಅದು ಕೆಳಗೆ ಹೋಗಿ ನೋಡಿದ್ರೆ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ. ನೋಡಿ ಎಲ್ಲ ಕೊಡ್ತಿದೆ, ಎಲ್ಲ ಬೆರುಕು ಬಿಟ್ಟಿದೆ. ಏನು ರೂಮ್ ಇದಾವೆ ಅವು ಸಮೇತ ಬೆರುಕು ಬಿಟ್ಟಿದೆ. ಕೆಳಗೆ ಮೇಸ್ಪಟ್ಟು ಸಮೇತ ಬೆರುಕು ಬಿಟ್ಟಿದೆ. ಲೂಸ್ ಆಗಿ ಕೆಳಗೆ ನೀರು ಜೋಪ್ತದೆ, ಈ ಕಡೆ ನೀರು ಈ ಕಡೆ ಜೋಪ್ತದವು. ಅದಕ್ಕೋಸ್ಕರ ಬೇಗ ಮಾಡಿಕೊಟ್ಟಷ್ಟು ಒಳ್ಳೆಯದು, ರೈತರಿಗೆ ಉಪಕಾರ ಆಗುತ್ತೆ. ಒಟ್ನಲ್ಲಿ 43 ವರ್ಷಗಳ ಹಳೆಯದಾದ ಸೇತುವೆ ಈಗ ಯಮದೂತನಂತೆ ಬಿರುಕು ಬಿಟ್ಟುಕೊಂಡು ಅನಾಹುತಗಳಿಗೆ ಆಹ್ವಾನ ನೀಡಲು ಬಾಯಿ ತೆರೆದು ನಿಂತಂತಿದ್ದು, ಮುಂದೆ ಯಾವುದೇ ರೀತಿಯ ದುರ್ಘಟನೆ ಸಂಭವಿಸುವ ಮೊದಲೇ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ಸರಿಪಡಿಸಲಿ ಅನ್ನೋದು ನಮ್ಮ ಆಶಯ. ಆರ್ ವೆಂಕಟಾಚಲಪತಿ, ಒನ್ಕಳ ನ್ಯೂಸ್, ಚಿತ್ರದುರ್ಗ.